ನಮಸ್ಕಾರ. ಇವತ್ತು ವಿಲ್ ಕುರಿತು ಒಂದು ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಬಂದಿದೆ. ಆ ಜಡ್ಮೆಂಟಿನ ಬಗ್ಗೆ ತಮಗೆ ತಿಳಿಸೋದಕ್ಕೆ, ಪರಿಚಯ ಮಾಡಿಕೊಡೋದಕ್ಕೆ ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ. ಮೊದಲಿಗೆ ತಮ್ಮಲ್ಲೆಲ್ಲ ಪ್ರಾರ್ಥನೆ, ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ಲಿ, ಅವರುಗಳೆಲ್ಲ ದಯಮಾಡಿ ಸಬ್ಸ್ಕ್ರೈಬರ್ ಆಗದೆ ಹೋದರೆ ಸಬ್ಸ್ಕ್ರೈಬರ್ಗಳಾಗಿ, ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊತಾ ವಿಷಯಕ್ಕೆ ಹೋಗ್ತಾಯಿದ್ದೀನಿ. ಇದು ಮಧ್ಯಪ್ರದೇಶ ಹೈಕೋರ್ಟ್ನಿಂದ ಬಂದಂಥ ಒಂದು ತೀರ್ಪು. ಸುಪ್ರೀಂ ಕೋರ್ಟಲ್ಲಿ ತೀರ್ಮಾನ ಆಗಿದೆ. ಇದು ವಿಲ್ಲಿಗೆ ಸಂಬಂಧಪಟ್ಟಂಥ, ಗೊತ್ತಾಯ್ತಾ? ಈಗ ವಿಲ್ ಇದ್ದಾಗ ವಿಲ್ಲಿದ್ದವ್ರ ಹೆಸರಿಗೆ ಖಾತೆ ಮ್ಯೂಟೇಟ್ ಮಾಡ್ಬೋದೇ, ಖಾತೆ ಬದಲಾವಣೆ ಅವ್ರ ಹೆಸರಿಗೆ ಮಾಡ್ಬೋದೇ ಅನ್ನೋದು ಭಾಳ ಮುಖ್ಯವಾದ ಪ್ರಶ್ನೆ ಸುಪ್ರೀಂ ಕೋರ್ಟ್ ಮುಂದೆ ಬಂದಿತ್ತು. ಇಲ್ಲಿ ಏನಾಗಿದೆ, ಒಬ್ಬರು ರೋಡಿಲಾಲನ್ನು ತೀರು ಹೋಗ್ತಾರೆ. ಅವರು ತಾರಾಚಂದ್ ಅನ್ನೋರ ಪರವಾಗಿ ಒಂದು ವಿಲ್ ಬರೆದಿರ್ತಾರೆ. ಆ ತಾರಾಚಂದ್ರ ಅವರು ತಹಶೀಲ್ದಾರ್ ಹತ್ರ ಹೋಗಿ ಅರ್ಜಿ ಕೊಟ್ಟು ನನ್ನ ಹೆಸರಿಗೆ ಮ್ಯುಟೇಷನ್ ನನ್ನ ಹೆಸರಿಗೆ ಮಾಡಿ ಅಂತ ಹೇಳ್ತಾರೆ. ಖಾತೆ ನನ್ನೇ ಬದಲಾವಣೆ ಮಾಡಿ ಪಾಣಿ ಮಾಡಿ ಅಂತಾರೆ. ಅದು ವಿಚಾರಣೆ ಮಾಡಿ ವಿವರವಾದ ಎವಿಡೆನ್ಸನ್ನು ರೆಕಾರ್ಡ್ ಮಾಡಿಕೊಂಡು ತಹಶೀಲ್ದಾರ್ ಅವ್ರ ಹೆಸರಿಗೆ ಖಾತೆ ಮಾಡ್ತಾರೆ. ಅದರ ವಿರೋಧಿಯಾದಂಥ ಒಬ್ಬರು ಅಡ್ವಾನ್ಸ್ ಪೊಸಿಷನ್ನು ಮತ್ತು ಅಗ್ರಿಮೆಂಟ್ ಫಾರ್ ಸೇಲ್ ಇಟ್ಕೊಂಡಿರತಕ್ಕಂಥವ್ರು, ಅಡ್ವಾನ್ಸ್ ಪೊಸಿಷನ್ನು ಕ್ಲೈಮ್ ಮಾಡಬೇಕು ಅಂದ್ಕೊಂಡವರು ಅವ್ರೇನು ಮಾಡ್ತಾರೆ, ಅದರ ವಿರುದ್ಧ ಡಿವಿಷನ್ ಕಮಿಷನರ್ಗೆ ಒಂದು ಅಪೀಲ್ ಹಾಕ್ತಾರೆ. ಹಾಕಿ ಈ ತಹಶೀಲ್ದಾರ್ ಮಾಡಿರ್ತಕ್ಕಂಥ ತಪ್ಪು, ನನ್ನ ಹೆಸರಿಗೆ ಖಾತೆ ಮಾಡಬೇಕಿತ್ತು ಅಂತ. ಅದು ಅಲ್ಲೂ ಕೂಡ ತಹಶೀಲ್ದಾರ್ ಆರ್ಡರ್ ಕರೆಕ್ಟ್ ಇದೆ ಅಂತ ಅವ್ರು ಕಮಿಷನರು ಮತ್ತು ಡಿವಿಷನ್ ಕಮಿಷನರು ವಜಾ ಮಾಡ್ತಾರೆ, ಗೊತ್ತಾಯ್ತಾ? ಅಲ್ಲಿಂದ ಮುಂದಕ್ಕೆ ಅವರು ಮಧ್ಯಪ್ರದೇಶ ಹೈಕೋರ್ಟಿಗೆ ಬರ್ತಾರೆ. ಮಧ್ಯಪ್ರದೇಶ ಹೈಕೋರ್ಟಲ್ಲಿ ಇಬ್ಬರು ವಾದಗಳನ್ನು ಕೇಳಿ ಮಧ್ಯಪ್ರದೇಶ ಹೈಕೋರ್ಟು ಇದು ಇವ್ರ ಹೆಸರಿಗೂ ಮಾಡಬಾರ್ದು, ಅವ್ರ ಹೆಸರಿಗೆ ಮಾಡಬಾರ್ದು, ಯಾರು ವಾರಸ್ದಾರರಿದ್ದಾರೆ, ತೀರೋದವ್ರು ವಾರಸ್ದಾರರು ಅವ್ರ ಹೆಸರಿಗೆ ಮಾಡಬೇಕು, ಒಂದು ವೇಳೆ ವಾರಸ್ದಾರ ಇಲ್ಲದೆ ಹೋದರೆ ಸರ್ಕಾರದ ವಶಕ್ಕೆ ತಗೋಬೇಕು, ಸರ್ಕಾರಕ್ಕೆ ಖಾತೆ ಮಾಡಬೇಕು ಅಂತ ಹೇಳ್ಬಿಡ್ತಾರೆ. ಇದು ಆರ್ಡ್ರು, ಇಲ್ಲಿ ರಿಟ್ ಪಿಟಿಷನ್ ಮಾಡಿದಂಥ ಆರ್ಡ್ರು. ಅದರ ಮೇಲೆ ಯಾರು ತಾರಾಚಂದ್ರ ಅಂಥೇಳಿ ವಿಲ್ ಇಟ್ಕೊಂಡಿದ್ರಲ್ಲ, ಅವರು ತಹಶೀಲ್ದಾರ್ ಕೋರ್ಟಲ್ಲಿ ಅವ್ರ ಪರ ಆಗಿತ್ತಲ್ಲ, ಅವ್ರೇನು ಮಾಡ್ತಾರೆ, ಸುಪ್ರೀಂ ಕೋರ್ಟಿಗೆ ಸಿವಿಲ್ ಅಪೀಲ್ ಬಂದರು. ಸಿವಿಲ್ ಅಪೀಲ್ ಬಂದು ಸುಪ್ರೀಂ ಕೋರ್ಟ್ನ ಮುಂದೆ ಹೇಳಿ ತಹಶೀಲ್ದಾರ್ ಒಳ್ಳೆ ಆರ್ಡ್ರ್ ಮಾಡಿದರು. ತದನಂತರ ಕಮಿಷನರು ಆರ್ಡ್ರ್ ಮಾಡಿದರು, ಡಿವಿಷನ್ ಕಮಿಷನರು ಮಾಡಿದರು, ಮತ್ತು ಹೈಕೋರ್ಟ್ ಅದನ್ನು ರಿವರ್ಸ್ ಮಾಡಿದೆ, ಅಂದರೆ ತಿರ್ಗಾಮುರ್ಗ ಮಾಡಿದೆ, ಅವ್ರ ಪರವಾಗಿ ಆರ್ಡ್ರ್ ಮಾಡಿದೆ, ತಪ್ಪೋದು ಕಾನೂನು ಪ್ರಕಾರ ಅಂಥೇಳಿ. ಆಗ ಸುಪ್ರೀಂ ಕೋರ್ಟ್ ಹೇಳಿದಂಥ ಮಾತುಗಳು ಭಾಳ ಮುಖ್ಯವಾದ್ದು, ತಾವು ಗಮನಿಸಬೇಕು. ಈ ಖಾತೆ ಅಂತ ಮಾಡ್ತಕ್ಕಂಥದ್ದು ಯಾವುದೇ ಹಕ್ಕು ಬರೋದಿಲ್ಲ, ಗೊತ್ತಾಯ್ತಾ? ಖಾತೆ ಯಾವುದೋ ಒಂದು ಆಸ್ತಿ ಖಾತೆ ಒಬ್ಬರ ಹೆಸರಿಗೆ ಇರಬೇಕು ಅನ್ನೋ ಕಾರಣಕ್ಕೆ ಒಂದು ಖಾತೆ ಮಾಡ್ತೀವಿ, ಕಂದಾಯ ವಸೂಲು ಮಾಡೋದಕ್ಕೆ. ಅದು ಫಿಸ್ಕಲ್ ರೀಸನ್ ಅಂತ ಕರೀತಾರೆ ಅವರು, ಸುಪ್ರೀಂ ಕೋರ್ಟ್ನವರು, ಗೊತ್ತಾಯ್ತಾ? ಆ ಉದ್ದೇಶಕ್ಕೆ ಮಾಡ್ತಾರೆ. ಒಂದು ವೇಳೆ ವಿಷಯ ಸಿವಿಲ್ ಕೋರ್ಟಿಗೆ ಹೋಗಿ ಈ ಒಂದು ಯಾವುದು ಈ ವಿಲ್ಲಿನ ಜೆನೈನ್ನೆಸ್ಸು, ಅಂದರೆ ವಿಲ್ಲು ನಿಜವಾದ್ದು ಸುಳ್ಳು ಹುಡಿಸಿರ್ತಕ್ಕಂಥದ್ದು, ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು, ಅಥವಾ ನಿಜವಾಗಿ ಬರೆದಿದ್ದ ವಿಲ್ಲು ಅಂತ ತೀರ್ಮಾನ ಮಾಡ್ತಕ್ಕಂಥದ್ದು ಸಿವಿಲ್ ಕೋರ್ಟ್ ಇರುತ್ತೆ. ಸಿವಿಲ್ ಕೋರ್ಟಿನ ತೀರ್ಪಿನ ಷರತ್ತಿಗೆ ಒಳಪಟ್ಟು ಖಾತೆ ಮಾಡ್ಬೋದು, ಖಾತೆ ನಿರಾಕರಿಸಬಾರ್ದು, ಮ್ಯುಟೇಷನ್ ಮಾಡೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ ಅನ್ನುವಂಥ ಒಂದು ತೀರ್ಪನ್ನು ಕೊಡುತ್ತೆ. ಅದು ಮುಂದುವರೆದು ಹೇಳುತ್ತೆ, ಯಾರು ವಿಲ್ ತೊಗೊಂಬಂದಿದ್ದಾರೆ ಅವರ ವಿರುದ್ಧ ಯಾರಾದರೂ ತಕರಾರು ಕೊಟ್ಟರೆ, ಇದು ವಿಲ್ಲು ಫ್ರಾಡುಲೆಂಟ್ ಅಂತನೋ ಮೋಸದಿಂದ ಬರೆಸ್ಕೊಂಡಿದ್ದಂತನೋ, ಯಾರು ತೀರೋದ್ರು ಅವರು ಬರೆದಿದ್ದು ವಿಲ್ ಅಲ್ಲ ಅಂತ ಹೇಳಿ ಯಾವುದೇ ಕಾರಣದಿಂದ ತಕರಾರು ಕೊಟ್ಟರೆ ನೀವು ಏನು ಮಾಡ್ಬೋದು, ವಿಲ್ ಯಾರ ಪರವಾಗಿದೆಯೋ ಅವ್ರ ಹೆಸರಿಗೆ ಖಾತೆ ಮಾಡಬೇಕು, ಮ್ಯುಟೇಷನ್ ಮಾಡಬೇಕು. ನಂತರದಲ್ಲಿ ನೀವು ಒಂದು ಎಂಡಾರ್ಸ್ಮೆಂಟ್ ಕೊಡಬೇಕಾಗತ್ತೆ. ಏನಂತ, ನೀವು ಸಿವಿಲ್ ಕೋರ್ಟಲ್ಲಿ ಹೋಗಿ ನಿಮ್ಮ ಹಕ್ಕುಗಳನ್ನು ಸ್ಥಾಪನೆ ಮಾಡ್ಕೊಂಬನ್ನಿ, ವಿಲ್ಲು ಸರಿಯಾದ್ದಲ್ಲ ಅಂತ ತೀರ್ಮಾನ ಮಾಡ್ಕೊಂಬನ್ನಿ, ಆಗ ನಿಮ್ಮ ಹೆಸರಿಗೆ ಖಾತೆ ಮಾಡ್ತೀನಿ ಅಂತಕ್ಕಂಥದ್ದು ಹೇಳಬೇಕಾಗತ್ತೆ. ಅದು ಬಿಟ್ಟು ತಾವು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ವಿಲ್ನ ಆಧಾರದ ಮೇಲೆ ಖಾತೆ ಮಾಡೋದನ್ನು ನಿಲ್ಲಿಸಬಾರ್ದು. ಮತ್ತು ಈ ವಿಲ್ಲು ಈಗ ಬೇರೆ ಬೇರೆ ರೀತಿಯಲ್ಲಿ ನಾವು ಆಸ್ತಿಯ ಮೇಲೆ ಹಕ್ಕುಗಳನ್ನು ಪಡಿತೀವಿ. ಅದು ಕ್ರಯಪತ್ರ ಇರ್ಬೋದು, ದಾನಪತ್ರ ಇರ್ಬೋದು, ಪಾರ್ಟಿಷನ್ ಡೇಟ್ ಇರ್ಬೋದು, ಇನ್ನೊಂದಿರು. ಆದರೆ ಅದೇ ರೀತಿಯಲ್ಲಿ ವಿಲ್ಲು ಕೂಡ ಒಂದು ಹಕ್ಕನ್ನು ಪ್ರತಿಪಾದಿಸುವ, ಹಕ್ಕನ್ನು ನಮಗೆ ಕೊಡುವಂಥ ಒಂದು ದಾಖಲೆ. ಅದು ಕಾನೂನಿನಲ್ಲಿ ರೆಕಗ್ನೈಸ್ ಆಗಿರ್ತಕ್ಕಂಥ ಒಂದು ದಾಖಲೆ. ಆದ್ದರಿಂದ ಆ ಕಾನೂನಲ್ಲಿ ರೆಕಗ್ನೈಸ್ ಆಗಿರ್ತಕ್ಕಂಥ ಒಂದು ದಾಖಲೆಯನ್ನು ಒಬ್ಬರು ವ್ಯಕ್ತಿ ಇಂಥವ್ರು ಬರ್ಕೊಟ್ಟಿರೋ ಆಸ್ತಿದಾರರು ಅಂತ ಹೇಳಿದಾಗ ಖಾತೆ ಮಾಡಬೇಕಾಗತ್ತೆ, ನಿರಾಕರಿಸಕ್ಕೆ ಬಾರೋಲ್ಲ ಅಂಥೇಳಿ ಯಾರು ಅಪಿಲೆಂಟ್ ಹೋಗಿದ್ದರು, ತಾರಾಚಂದ್ರ ಯಾರು ವಿಲ್ ಹೋಗಿರ್ತಕ್ಕಂಥವ್ರು, ಅವರ ಪರವಾದ ತೀರ್ಪು ಕೊಟ್ಟಿದೆ. ಇದು ಈ ಕೇಸಿನ ಒಂದು ಸಾರಾಂಶ. ಮತ್ತು ಇದರ ಸೈಟೇಷನ್ ಅಂದರೆ 2025 ಲೈವ್ ಲಾ ಸುಪ್ರೀಂ ಕೋರ್ಟ್ 1246 ಕೇಸ್ ನಂಬರ್ ಹೇಳ್ಬಿಡ್ತೀನಿ, ಅದನ್ನೇ ಹೇಳ್ತೀನಿ. ಸಿವಿಲ್ ಅಪೀಲ್ ನಂಬರು 150/77/2025. ಅಪಲೆಂಟು ತಾರಾಚಂದ್ರ, ರೆಸ್ಪಾಂಡೆಂಟ್ಸು ಭವರ್ಲಾಲ್ ಆ್ಯಂಡ್ ಅನದರ್. ಇದು ಸುಪ್ರೀಂ ಕೋರ್ಟಿನ ತೀರ್ಮಾನದಂಥ ಕೇಸಿನ ಒಂದು ವಿವರಗಳು. ಇದು ಈ ಡಿಸೆಂಬರ್ 19ನೇ ತಾರೀಕು, ಈ ತಿಂಗಳ 19ನೇ ತಾರೀಕು ಆದಂಥ ಒಂದು ತೀರ್ಪು. ಇದನ್ನು ತಮ್ಮ ಗಮನಕ್ಕರ್ತ ನಾನು ಹೇಳ್ತಕ್ಕಂಥದ್ದು ಇಷ್ಟೇ. ನಿಮ್ಮ ಪರವಾಗಿ ಯಾರಾದರೂ ವಿಲ್ ಬರೆದಿದ್ದರೆ, ಆಸ್ತಿವಂತರು, ಆಸ್ತಿಯ ಮಾಲೀಕರು,
ಆ ಒಂದು ವಿಲ್ಲಿನ ಆಧಾರದ ಮೇಲೆ ಅದು ರಿಜಿಸ್ಟರ್ ಆಗಿರಲಿ ಆಗೇ ಹೋಗಲಿ ಖಾತೆ ಮಾಡಬೇಕಾಗತ್ತೆ. ಯಾರು ಎದುರಾಳಿಗಳು ತಕರಾರು ಕೊಡ್ತಾರೆ ಅವ್ರಿಗೆ ಹೇಳಬೇಕಾಗತ್ತೆ ಸಿವಿಲ್ ಕೋರ್ಟ್ಗೆ ಹೋಗಿ ತೀರ್ಮಾನ ಮಾಡ್ಕೊಂಬನ್ನಿ ಅಂತ. ಯಾವುದೇ ಖಾತೆ ನೀವು ಮಾಡಿಕೊಟ್ರೆ ಅದು ಹಕ್ಕು ಬರೋದಿಲ್ಲ ನಿಮಗೆ ಆಸ್ತಿ ಮೇಲೆ. ಆದರೆ ಹಕ್ಕಿಗೆ ಕುರಿತಾದ ಯಾವುದೇ ವ್ಯಾಜ್ಯ ಯಾರಾದರೂ ಹೂಡಿದರೆ ಆ ಒಂದು ವ್ಯಾಜ್ಯದ ತೀರ್ಪಿಗೆ ಬದ್ಧರಾಗಿದ್ದುಕೊಂಡು, ಅಂದರೆ ಷರತ್ತಿಗೆ ಒಳಪಟ್ಟು ತಾವು ಕಾನೂನು ಈ ಖಾತೆನ ಮ್ಯೂಟೇಷನ್ ಮಾಡಿಕೊಡ್ಬೋದು ಅವರ ಹೆಸರಿಗೆ ಅನ್ನುವಂಥ ಮಹತ್ವದ ತೀರ್ಪು. ಇಷ್ಟು ಈ ವಿಷಯದ ಕುರಿತು ತಮ್ಮ ಮಾಹಿತಿ ನೀಡ್ತಾ, ತಮ್ಮ ಗಮನಕ್ಕೆ ತರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.